ವೀಕ್ಷಕರೇ ಹೇಗಿದ್ದೀರಾ? ಸೊ 3 ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಇದೇ ಜುಲೈ 8 ವರೆಗೆ. ಸೊ ಒಂದು 20 ರಿಂದ 30 ಸಾವಿರ ರೂಪಾಯಿ ಒಳಗಡೆ ಹೊಸ ಫೋನ್ ತಗೋಬೇಕಂತ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಈ ವಿಡಿಯೋ ನೋಡಿ ಆಮೇಲೆ ಡಿಸೈಡ್ ಮಾಡ್ರಿ. 3 ಫೋನ್ಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಡಿಫ್ರೆಂಟ್ ಇಂಟ್ರೆಸ್ಟಿಂಗ್ ಆಗಿದೆ. ಇವ್ರದ್ದು ಕಾನ್ಸೆಪ್ಟ್ಸ್ ಇರಲಿ, ಡಿಸೈನ್ ಇರಲಿ, ಕ್ಯಾಮ್ರಾ ಸೆಟಪ್ ಇರಲಿ, ಸೊ ಹೊಸದಾಗಿ ಏನು ತಗೊಂಡು ಬರ್ತಿದ್ದಾರೆ ಮಾರ್ಕೆಟ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾದ್ರೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಫೋನ್ ನೋಡೋಣ, ನಥಿಂಗ್ ಫೋನ್ 2A+. ಸೊ ರೀಸೆಂಟ್ ಆಗಿ ಆಲ್ರೆಡಿ ನಥಿಂಗ್ ಬ್ರ್ಯಾಂಡ್ ಅವ್ರದ್ದು CMA ಫೋನ್ 1 ಲಾಂಚ್ ಮಾಡಿದ್ದಾರೆ. ಕೇವಲ 16,000 ರೂಪಾಯಿಗೆ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಚಿಪ್ಸೆಟ್ ಹಾಕಿದ್ದಾರೆ ಅಲ್ಲಿ. ಸೊ 20,000 ರೂಪಾಯಿ ಒಳಗೆ ದಿ ಬೆಸ್ಟ್ ಚಿಪ್ಸೆಟ್ ಅಂದ್ರೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಹಾಗೆ ಡಿಸೈನ್ ಯೂನಿಕ್ ಇದೆ, ಲುಕಿಂಗ್ ಫ್ರೆಶ್ ಇನ್ ದ ಮಾರ್ಕೆಟ್. ಸೊ ಅದು ಫೋನ್ ನೀವು ತಗೊಂಡು ಹೋಗಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ, ಫೀಲಿಂಗ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು ಫೋನ್ ಇಟ್ಕೊಂಡ್ರೆ ತುಂಬಾ ಜನ ಕೇಳ್ತಾರೆ ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಅಲ್ಲಿ ಯಾವುದೇ ತರ ಗ್ಲಿಫ್ಸ್, ಈ ತರ ಹೊಸ ಟೈಪ್ ಲೈಟಿಂಗ್ಸ್ ಏನು ಯೂಸ್ ಮಾಡಿದ್ದಿಲ್ಲ. ಬಟ್ ಇಲ್ಲಿ ನಥಿಂಗ್ ಫೋನ್ 2A ಆಲ್ರೆಡಿ ಪಾಪ್ಯುಲರ್ ಆಗಿತ್ತು. ಸೊ ವೆರಿ ಫಸ್ಟ್ ಸೇಲ್ ಅಲ್ಲೇನೋ 1 ಲಕ್ಷ ಯೂನಿಟ್ ಸೇಲ್ ಮಾಡಿದಾರಂತೆ, ಅವರೇ ಹೇಳ್ಕೊಂಡಿದ್ದಾರೆ. ಬಟ್ ಈಗ ಅದ್ರದ್ದು ನೆಕ್ಸ್ಟ್ ವರ್ಷನ್ 2A+. ಸೊ ನಥಿಂಗ್ ಫೋನ್ 2A+ ಲಾಂಚ್ ಮಾಡ್ತಿದ್ದಾರೆ. 31st ಜುಲೈ ಕನ್ಫರ್ಮ್ಡ್ ಆಗಿದೆ. ಸೊ ಡೆಫಿನೆಟ್ಲಿ ವರ್ತ್ ದ ವೇಟ್ ಅಂತೀನಿ. ಒಂದು ಹೊಸ ಟೈಪ್, ಹೊಸ ಡಿಸೈನ್, ಹೊಸ ಫ್ರೆಶ್ ಲುಕಿಂಗ್ ಫೋನ್ ನೋಡ್ತಾ ಇದ್ದೀರಾ ಅಂದ್ರೆ ಸೊ ಇದನ್ನ ಖಂಡಿತ ನೀವು ವೇಟ್ ಮಾಡಬಹುದು. ಏನಿದೆ ಇದರಲ್ಲಿ ಯೂನಿಕ್ ಅಂದ್ರೆ ನನಗೆ ಅನ್ಸಿದ ಹಾಗೆ ಪ್ರೊಸೆಸರ್ ಚಿಪ್ಸೆಟ್ ಏನ್ ತಗೊಂಡ್ ಬರ್ತಾರೆ ಮತ್ತೆ ಬೆಸ್ಟ್ ಇನ್ ದ ಸೆಗ್ಮೆಂಟ್ ತಗೊಂಡ್ ಬರ್ತಾರೆ. ಪ್ರಾಬಬ್ಲಿ ಸ್ನ್ಯಾಪ್ಡ್ರಾಗನ್ 7S Gen 3 ಅಟ್ ದಿಸ್ ಪ್ರೈಸ್ ರೇಂಜ್. ನನಗೆ ಅನಿಸಿದಾಗ ಒಂದು 25,000 ರೂಪಾಯಿ ಅವರು ಪ್ರೈಸ್ ಏನಾದ್ರು ಇಟ್ರೆ ತುಂಬಾ ಒಳ್ಳೆ ಫೋನ್ ಅಂತ ನಾನು ಕಣ್ಣು ಮುಚ್ಕೊಂಡು ತಗೋಬಹುದು ನೀವು. ಯಾಕಂದ್ರೆ ಡಿಸ್ಪ್ಲೇ ದಿ ಬೆಸ್ಟ್ ಇರುತ್ತೆ. ಅವ್ರ ಕೋ-ಫೌಂಡರ್ ಆಲ್ರೆಡಿ ಟ್ವೀಟ್ ಮಾಡಿದ್ದಾರೆ, ಮೋರ್ ಪರ್ಫಾರ್ಮೆನ್ಸ್ ಅಂದ್ರೆ ಬಿಫಿಯರ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ನಾವು ಆಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಫೋನ್. ಸೊ ಡೆಫಿನೆಟ್ಲಿ ಕ್ಯಾಮ್ರಾ ಸೆಟಪ್ ಇರಬಹುದು, ಡಿಸ್ಪ್ಲೇ ಇರಬಹುದು, ಆಮೇಲೆ ಪರ್ಫಾರ್ಮೆನ್ಸ್ ಇರಬಹುದು, ಪ್ರೊಸೆಸರ್, ಇದು ಮೂರನ್ನ ಬೀಫ್ಡ್ ಅಪ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಚೆನ್ನಾಗಿ ಕೊಡ್ತಾ ಇದ್ದಾರೆ ಇದರಲ್ಲಿ. ಸೊ ಈಸಿಲಿ 120 Hz ರಿಫ್ರೆಶ್ ರೇಟ್ ಇರುವಂತ AMOLED ಡಿಸ್ಪ್ಲೇ ಇರುತ್ತೆ ಅಲ್ಲಿ. ತುಂಬಾ ಒಳ್ಳೆ ಡಿಸ್ಪ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇವರು. 2000 nits ಆಫ್ ಬ್ರೈಟ್ನೆಸ್ ಅಂತ ನಾನು ಈಸಿಲಿ. ಅದನ್ನ ಬಿಟ್ಟರೆ ಬ್ಯಾಟರಿ ಇರಬಹುದು ಅಥವಾ ಇವ್ರ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಇರಬಹುದು, ಇನ್ನೂ ಎವಾಲ್ವ್ ಆಗ್ತಾ ಇದೆ. ಯಾವ ತರ ಇವರು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅದೇ ತರ ಇಂಪ್ರೂವ್ ಮಾಡ್ತಾ ಹೋಗ್ತಿದ್ದಾರೆ ಬೇಸ್ಡ್ ಆನ್ ಯೂಸರ್ ಫೀಡ್ಬ್ಯಾಕ್. ಸೊ ಹೊಸ ಬ್ರ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಖಂಡಿತ ಈ ಪ್ರೈಸಿಂಗ್ ಗೆ ತುಂಬಾ ಒಳ್ಳೆ ಚಿಪ್ ಸೆಟ್, ಹಾಗೆ ಕ್ಯಾಮ್ರಾ ಸೆಟಪ್ ಇರಬಹುದು, ಹಾಗೆ ಡಿಸ್ಪ್ಲೇ ಇರಬಹುದು. ಇದು ಹೊಸದಾಗಿ ಚೆನ್ನಾಗಿ ತಗೊಂಡ್ ಬರ್ತಾರೆ ಅಂದ್ಮೇಲೆ ಡೆಫಿನೆಟ್ಲಿ ವರ್ತ್ ವೇಟ್ ಅಂತೀನಿ. ಸ್ವಲ್ಪ ಹೊಸ ಡಿಸೈನ್, ಹೊಸ ಬ್ರ್ಯಾಂಡ್, ನೀವು ಸ್ವಲ್ಪ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ವೇಟ್ ಮಾಡಿ. ನಥಿಂಗ್ ಫೋನ್ 2A+ ನ ನೀವು ಖರೀದಿ ಮಾಡಬಹುದು. ಸೊ ಎರಡನೇ ಫೋನ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ. ಸೊ ರಿಯಲ್ಮಿ 13 Pro 13 Pro Plus ಅಂತ ಲಾಂಚ್ ಮಾಡ್ತಾ ಇದ್ದಾರೆ. 29 ಜುಲೈ ಇರಬಹುದು. ಆಲ್ರೆಡಿ 12 Pro 12X 12 Pro Plus ಇದು ಇನ್ನೂ ಸೇಲ್ ಅಲ್ಲಿ ಇದೆ. ಬಟ್ ಇಲ್ಲಿ 13 Pro ಅವಾಗಲೇ ಸೀರೀಸ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಟಿವಿಯಲ್ಲಿ ತುಂಬಷ್ಟು ಅಡ್ವರ್ಟೈಸ್ಮೆಂಟ್ಸ್ ಕೂಡ ಬರ್ತಾ ಇದೆ, ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೊ ಬೇಸಿಕಲಿ 13 Pro 13 Pro Plus ಯೂಶಲಿ ನೋಡ್ರಿ ರಿಯಲ್ಮಿ ಸೀರೀಸ್ ನೀವು ಫೋನ್ ತಗೊಂಡ್ರೆ ಒಂದು ಡಿಸ್ಪ್ಲೇ ಇರ್ಬೋದು, ಒಂದು ಕ್ಯಾಮ್ರಾ ಸೆಟಪ್ ಇರ್ಬೋದು, ಇನ್ನೊಂದು ಡಿಸೈನ್ ವೈಸ್. ಸೊ ಅವರು ತುಂಬಾ ಫ್ರೆಶ್ ಅಂಡ್ ಪ್ರೊಫೆಷನಲ್ ಟೈಪ್ ತಗೊಂಡ್ ಬರ್ತಾರೆ. ಯಾಕಂದ್ರೆ ತುಂಬಾ ಒಳ್ಳೆ ಸೆನ್ಸರ್ಸ್ ಯೂಸ್ ಮಾಡಿರ್ತಾರೆ ಕ್ಯಾಮ್ರಾದಲ್ಲಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಮೇಜ್ ಪ್ರೊಸೆಸಿಂಗ್. ಇವರು ಹೇಗೆ ಸಾಫ್ಟ್ವೇರ್ ಅಲ್ಗಾರಿದಮ್ ಬರ್ತಾರೆ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ತರ ಫೋಟೋಸ್ ಕಾಣಿಸುತ್ತೆ, ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಯಾವ ತರ ಕಾಣಿಸುತ್ತೆ ಅಲ್ವಾ, ಅದು ಅಷ್ಟು ನನಗೆ ಲೈಕ್ ಆಗೋದಿಲ್ಲ. ಆಮೇಲೆ ಸ್ಪೆಷಲಿ ಕಲರ್ ಟೆಂಪರೇಚರ್, ಆಮೇಲೆ ಟಿಂಟ್ ಅಡ್ಜಸ್ಟ್ಮೆಂಟ್ ಯಾವ ತರ ಮಾಡಿರ್ತಾರೆ ಅಷ್ಟು ಲೈಕ್ ಆಗೋದಿಲ್ಲ. ಸೊ ಇಲ್ಲಿ ರಿಯಲ್ಮಿ 13 Pro 13 Pro Plus ಅಲ್ಲಿ ಸೋನಿ ಕಡೆಯಿಂದ LYT ಸೆನ್ಸರ್ ಯೂಸ್ ಮಾಡ್ತಾ ಇದ್ದಾರೆ. 600 ಬಂದ್ಬಿಟ್ಟು ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ಸೊ ಪೆರಿಸ್ಕೋಪ್ ಬೇಸಿಕಲಿ ನೀವು ಝೂಮ್ ಮಾಡಿದಾಗ ಯಾವ ತರ ಇಮೇಜ್ ಕಾಣಿಸಬೇಕು, ಎಷ್ಟು ಕ್ಲಾರಿಟಿ ಆಗಿ ಬರಬೇಕು ಅನ್ನೋದನ್ನ ಅದು ಡಿಟರ್ಮಿನ್ ಮಾಡಿ ತುಂಬಾ ಒಳ್ಳೆ ಕ್ಲಾರಿಟಿ ಕೊಡುತ್ತೆ ಆಸ್ ಕಂಪೇರ್ ಟು ಅದರ್ ಕಾಂಪಿಟೇಟರ್ಸ್ ಅನ್ಬೋದು. ಸೊ ಅದಕ್ಕೋಸ್ಕರ ಇವರು ಡ್ಯುಯಲ್ 50 ಮೆಗಾಪಿಕ್ಸೆಲ್ ಸೆಟಪ್ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೆನ್ಸರ್ ಏನೋ ತುಂಬಾ ಚೆನ್ನಾಗಿದೆ. ಬಟ್ ಫೋಟೋಸ್ ಏನು ಇವರು ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಬರುತ್ತೆ ಅಲ್ವಾ, ಸೊ ಅದು ಈ ಫೋನಿಗೆ ಎಷ್ಟು ಡೆವಲಪ್ ಮಾಡಿದಾರೆ ಅಂತ ಅದು ರಿಯಲ್ ವರ್ಲ್ಡ್ ಸಿಚುವೇಶನ್ ಅಲ್ಲಿ ಗೊತ್ತಾಗುತ್ತೆ. ಎನಿವೇಸ್ ಇಲ್ಲಿ ನೋಡಬಹುದು ನೀವು, ಅವ್ರು ಇಂಟ್ರೆಸ್ಟಿಂಗ್ ಆಗಿ ಒಂದು ಅವ್ರದೇ ಈ ತರ ಪ್ರಚಾರಕ್ಕೆ ಹಾಕಿದ್ದಾರೆ ಕಂಪೇರ್ ಮಾಡಿ. ಅಂದ್ರೆ ಏನು ಅಲ್ಟ್ರಾ ಕ್ಲಿಯರ್ ಇನ್ 3x ಪೋರ್ಟ್ರೇಟ್ ಅಂದ್ರೆ 3x ಝೂಮ್ ಮಾಡಿ ನೀವು ಪೋರ್ಟ್ರೇಟ್ ಕ್ಲಿಕ್ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ DSLR ಕಂಪೇರ್ ಮಾಡ್ತಾರೆ ಅವರು. DSLR ಸೆನ್ಸರ್ ಇಷ್ಟು ದೊಡ್ಡದಿರುತ್ತೆ, ಆಮೇಲೆ ಕ್ಯಾಮ್ರಾ ಸೆನ್ಸರ್ ಮೊಬೈಲ್ ಇಂದ ಬಂದ್ಬಿಟ್ಟು ಇಷ್ಟೇ ಇರುತ್ತೆ. ಸೊ ಇದ್ರ ಮೇಲೆ ನೀವು ಹೇಳ್ಬಹುದು ಇದ್ರದ್ದು ಕ್ವಾಲಿಟಿ ಹೇಗೆ, ಇದ್ರದ್ದು ಕ್ವಾಲಿಟಿ ಹೇಗೆ ಅಂತ. ಆಮೇಲೆ ಇಲ್ಲಿ ಈಸಿಯಾಗಿ ನೀವು ನೋಡಬಹುದು DSLR ಅಲ್ಲಿ ತುಂಬಾ ಚೆನ್ನಾಗಿ ನ್ಯಾಚುರಲ್ ವಾರ್ಮ್ ಸ್ಕಿನ್ ಟೋನ್ ಕೊಡ್ತಾ ಇದೆ, ಸ್ಕಿನ್ ಟೋನ್. ಬಟ್ ಇಲ್ಲಿ ರಿಯಲ್ಮಿ 13 Pro Plus ಅಲ್ಲಿ ಕೂಲರ್ ಸ್ಕಿನ್ ಟೋನ್ ಇದೆ. ಆಮೇಲೆ ಟೋಟಲಿ ಕಲರ್ ಟೆಂಪರೇಚರ್ ರಾಂಗ್ ಇದೆ ಅದರದ್ದು. ಅದನ್ನೇ ಇವರು ಚೆನ್ನಾಗಿದೆ ಅಂತ ಹೇಳಿಕೊಂಡ್ಬಿಟ್ಟು ಎಲ್ಲರೂ ಜನರಿಗೆ ತೋರಿಸ್ತಾರೆ, ಕಂಪೇರ್ ಮಾಡ್ತಾರೆ DSLR ಜೊತೆಗೆ. DSLR ನೋಡಿ ಎಷ್ಟು ನ್ಯಾಚುರಲ್ ಸ್ಕಿನ್ ಟೋನ್ ಇದೆ. ಈಸಿಲಿ ಸ್ವಲ್ಪ ಎಡಿಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಫೋಟೋ. ಈ ಸೈಡ್ ಲೆಫ್ಟ್ ಸೈಡ್ ನೀವು ನೋಡಬಹುದು HDR ಟೈಪ್ ಇಮೇಜ್ ಇದೆ. ಸೊ ಔಟ್ ಆಫ್ ದಿ ಬಾಕ್ಸ್ ಇಮೇಜ್ ಯಾವ ತರ ಬಂದಿದೆ ಅಂತ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸೊ ವರ್ಲ್ಡ್ಸ್ ಫಸ್ಟ್ LYT 600 ಅಂದಾಗೆ ಪೆರಿಸ್ಕೋಪ್ ಲೆನ್ಸ್ ನೀವು ನೋಡಬಹುದು ಇಲ್ಲಿ 120x ಝೂಮಿಗೆ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ಮಿ ಫಸ್ಟ್ AI ಕ್ಯಾಮ್ರಾ ಸಿಸ್ಟಮ್ ಹೈಪರ್ ಇಮೇಜ್ ಪ್ಲಸ್. ಈಗ ಮುಂಚೆ ಎಲ್ಲ AI ಬಿಟ್ಟು ಅಲ್ಟ್ರಾ ಕ್ಲಾರಿಟಿ ಈ ತರ ಎರೇಸರ್ ಇದೆ, ಇದು ಸ್ಮಾರ್ಟ್ ಇದೆ ಅಂತ ಹೇಳ್ತಿದ್ರು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ ಬಂದಿದ್ದಾರಲ್ಲ, ಸೊ ಎಲ್ಲದಕ್ಕೂ ಪ್ರಿಫಿಕ್ಸ್ ಆಗಿ AI ಅಂತ ಬರ್ಕೊಂತ ಹೋಗ್ತಾರೆ. ಸೊ ಇಲ್ಲಿ AI ಫಸ್ಟ್ ಇವ್ರದ್ದೇನೋ ಹೈಪರ್ ಇಮೇಜ್ ಪ್ಲಸ್ ಇದೆ ಅಂತೆ. ಸೊ AI ಅಲ್ಟ್ರಾ ಕ್ಲಾರಿಟಿ ಇಮೇಜ್ ಕೊಡುತ್ತೆ ಅಂತ ನಿಮಗೆ ಅಲ್ಲಿ ನೋಡಬಹುದು. ಅವ್ರು ತೋರಿಸಿದ ಒಂದು ಎಕ್ಸಾಂಪಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಫುಲ್ ಸಾಫ್ಟ್ ಬ್ಲರ್ ಮಾಡಿಬಿಟ್ಟಿದ್ದಾರೆ, ಅದನ್ನೇ ನ್ಯಾಚುರಲ್ ಫೋಟೋ ಯಾವ್ದು ಬಂದಿದೆ ಅದನ್ನ ಎಕ್ಸ್ಟ್ರಾ ಬ್ಲರ್ ಮಾಡಿ ಲೆಫ್ಟ್ ಗೆ ತೋರಿಸ್ತಾರೆ ಬಿಫೋರ್ ಅಂತ. ಸೊ ಆಕ್ಚುಲ್ ಇಮೇಜ್ ಹೇಗೆ ಬಂದಿದೆ ಆಫ್ಟರ್ ಅಂತ ಈ ತರ ತೋರಿಸ್ತಾರೆ ಪ್ರೊಸೆಸ್ ಮಾಡಿ. ಸೊ ಸ್ಮಾರ್ಟ್ ರಿಮೂವಲ್, ಬೇರೆ ಕಂಪ್ನೀಸ್ ಎಲ್ಲ ಆಬ್ಜೆಕ್ಟ್ ಎರೇಸರ್, AI ಸ್ಮಾರ್ಟ್ ಎರೇಸರ್ ಅಂತ ಕೊಡ್ತಾರೆ. ಇವರು AI
ಸ್ಮಾರ್ಟ್ ರಿಮೂವಲ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಬಿಫೋರ್ ಆಫ್ಟರ್ ನೀವು ನೋಡಬಹುದು ಈ ತರ ಫೋಟೋ ಎನ್ಹಾನ್ಸ್ಮೆಂಟ್, ಆಡಿಯೋ ಎನ್ಹಾನ್ಸ್ಮೆಂಟ್ ಈ ತರ ಎಲ್ಲ ಇದೆ. ಆಮೇಲೆ 2 ಕಲರ್ ಅವೈಲೇಬಲ್, ಒಂದು ಮಾನೆಟ್ ಪರ್ಪಲ್ ಅಂತೆ, ಇನ್ನೊಂದು ಗೋಲ್ಡ್ ಅಂತೆ. ಇದೇನೋ ಮಾನೆಟ್ ಅನ್ನೋ ಯಾರೋ ಒಂದು ಆರ್ಟಿಸ್ಟ್, ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಅಂತೆ. ಸೊ ಅವರಿಂದ ಅದು ಫೋಟೋನು ಕೊಟ್ಟಿದ್ದಾರೆ. ಸೊ ಅದನ್ನ ಇನ್ಸ್ಪೈರ್ ಆಗಿ ಇವರೇನೋ ಫೋಟೋ ಡಿಸೈನ್, ಇದು ಫೋನ್ ಡಿಸೈನ್ ಮಾಡಿದಾರಂತೆ. ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ನಿಮಗೆ ನೋಡಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ಹೇಳ್ರಿ. ಸೊ ಇದು ರಿಯಲ್ಮಿ ಕತೆ 13 Pro 13 Pro Plus. ನಾ ಅಂದಾಗಿ ಇಲ್ಲಿ ಚಿಪ್ ಸೆಟ್ ತುಂಬಾ ಚೆನ್ನಾಗಿ ಕೊಟ್ಟರೆ ಡೆಫಿನೆಟ್ ಆಗಿ ವರ್ತ್ ದ ವೇಟ್ ಅಂತೀನಿ ನಾನು. ಬಟ್ ಚಿಪ್ ಸೆಟ್ ಚೆನ್ನಾಗಿ ಕೊಟ್ಟಿಲ್ಲ, ಕಾಂಪಿಟೇಟಿವ್ ಆಗಿ ಕೊಟ್ಟಿಲ್ಲ ಅಂದ್ರೆ ನೀವು ಈಸಿಲಿ ಬೇರೆ ಫೋನ್ಸ್ ನ ನೋಡಬಹುದು. ಸೊ ಬೇರೆ ಫೋನ್ ಅಂದ ತಕ್ಷಣ 3ನೇ ಫೋನ್ ಲಾಂಚ್ ಮಾಡ್ತಿದ್ದಾರೆ ಒಪ್ಪೋ ಅವರು. ಒಪ್ಪೋ ಕಡೆಯಿಂದ K12X ಲಾಂಚ್ ಆಗ್ತಾ ಇದೆ. ಸೊ K12X ಏನ್ ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ ಇಲ್ಲಿ ಮಿಲಿಟರಿ ಸ್ಟ್ಯಾಂಡರ್ಡ್ ಗ್ರೇಡ್ ಸರ್ಟಿಫೈಡ್ ಯೂಸ್ ಮಾಡ್ತಾ ಇದ್ದಾರೆ, ಬಿಲ್ಡ್ ಕ್ವಾಲಿಟಿ. ಸೊ ಡ್ಯೂರೇಬಲ್ ಫೋನ್ ಕೊಡ್ತಾ ಇದ್ದಾರೆ ಒಪ್ಪೋ K12X. ಅಗೇನ್ ಇಲ್ಲಿ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅರೌಂಡ್ 30,000 rupees ಅಂತ ಕೆಲವು ನ್ಯೂಸ್ ಪ್ರಕಾರ ಅರೌಂಡ್ 20,000 to 25,000 rupees ಒಳಗೆ ಪ್ರೈಸಿಂಗ್ ಇರ್ಬೋದು ಅಂತಾರೆ. ಸೊ ಸಪೋಸ್ ಇದೇನಾದ್ರು K12X 30,000 rupees ವರೆಗೆ ಇಟ್ಟರೆ ಅಂದ್ರೆ ಖಂಡಿತ ತಗೋಬೇಡ್ರಿ, ಬೇರೆ ತುಂಬಾಷ್ಟು ಆಪ್ಷನ್ ಇದೆ. ಬಟ್ 20,000 to 25,000 rupees ಒಳಗೆ ಪ್ರೈಸಿಂಗ್ ಬಂದ್ರೆ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಬಹುದು. ಇಲ್ಲಿ ತುಂಬಾ ಒಳ್ಳೆ ಡಿಸ್ಪ್ಲೇ ಕೊಡ್ತಾರೆ ನಿಮಗೆ. ಆಮೇಲೆ ಇವ್ರದ್ದು ಫಾಸ್ಟ್ ಚಾರ್ಜಿಂಗ್ ಇದ್ದೇ ಇರುತ್ತೆ ಒಪ್ಪೋ ಅವ್ರದ್ದು. ಅದ್ರ ಜೊತೆಗೆ ನಿಮಗೆ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿ ಕೊಡುತ್ತೆ ಯೂಶಲಿ ಒಪ್ಪೋ ಫೋನ್ಸ್. ಅಂಡ್ ಯೂಸರ್ ಇಂಟರ್ಫೇಸ್ ಕೂಡ ತುಂಬಾಷ್ಟು ಇಂಪ್ರೂವ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಆಸ್ಪೆಕ್ಟ್ ನೋಡಿ, ಡಿಸೈನ್ ಎಲ್ಲ ನೋಡಿದ್ರೆ, ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಖಂಡಿತ ನೀವು ವರ್ತ್ ದ ವೇಟ್ ಅಂತೀನಿ ಒಪ್ಪೋ K12X. ಸೊ ಇದೇ 3 ಫೋನ್ ಲಾಂಚಸ್ ಹೇಗೆ ಅನಿಸ್ತು ಡೆಫಿನೆಟ್ ಆಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ. ನೀವೊಂದು 20,000 to 30,000 ರೂಪಾಯಿ ಒಳಗಡೆ ಫೋನ್ ನೋಡ್ತಾ ಇದ್ರೆ ಖಂಡಿತ 31st July ವರೆಗೆ ವೇಟ್ ಮಾಡಿ ಆಮೇಲೆ ಖರೀದಿ ಮಾಡ್ರಿ. ಸೊ ತುಂಬಾಷ್ಟು ಆಫರ್ಸ್ ಡೀಲ್ಸ್ ನಡೀತಾ ಇದೆ, ನಾನು ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಪ್ರೈಸಿಂಗ್ ಎಲ್ಲ ಚೆಕ್ ಮಾಡ್ತಾ ಇರಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು. ಲೇಟೆಸ್ಟ್ ಡೀಲ್ಸ್ ಏನಾದರೂ ಇದ್ರೆ ಅಲ್ಲಿ ಹಾಕ್ತೀನಿ, ಎಲ್ಲ ಗ್ಯಾಡ್ಜೆಟ್ಸ್ ರಿಲೇಟೆಡ್ ಅಥವಾ ಜನರಲ್ ಆಗಿ ಇರಬಹುದು. ಸೊ ದ್ಯಾಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಈ ತರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಹಿಟ್ ಲೈಕ್ ಬಟನ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬೈ ಬೈ.